ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್ ಬಿ ನ್ಯೂಸ್ ಮುಳಬಾಗಿಲು. ನವಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ನ್ಯಾಯದೇವನು ಶನೈಶ್ಚರನು. ಸೂರ್ಯ ಭಗವಾನ್ ಮತ್ತು ಛಾಯಾದೇವಿಯ ಪುತ್ರನು ಈ ಶನೈಶ್ಚರನು. ಸೂರ್ಯನ ಪತ್ನಿ ಸಂಜ್ಞಾ ತಪಸ್ಸಿಗಾಗಿ ಹೊರಟಾಗ ತನ್ನ ನೆರಳಾದ ಛಾಯಾದೇವಿಯನ್ನು ಸೂರ್ಯನ ಬಳಿ ಬಿಟ್ಟು ಹೋಗುತ್ತಾಳೆ. ಆ ಛಾಯಾ ಸೂರ್ಯದೇವರೊಂದಿಗೆ ಬರುವಾಗ ಸೂರ್ಯ ಕಿರಣಗಳ ಪ್ರಭಾವದಿಂದ ಕಪ್ಪಾಗಿ ಬಿಡುತ್ತಾಳೆ. ಅದೇ ಕಾರಣದಿಂದ ಜನಿಸಿದ ಶನಿದೇವರು ಕಪ್ಪು ವರ್ಣದಲ್ಲಿ ಜನಿಸಿದರು. ಆದರೆ ಶನಿಯ ಜನನ ಸಮಯದಲ್ಲಿ ಅವನ ರೂಪವನ್ನು ನೋಡಿ ಸೂರ್ಯನು ಅನುಮಾನದಿಂದ ಛಾಯೆಯನ್ನು ಅವಮಾನಿಸಿದನು. ಆ ಅವಮಾನವನ್ನು ಸಹಿಸಲಾಗದೆ ಶನಿ ಕೋಪಗೊಂಡು ತಂದೆಯ ಮೇಲೆ ತನ್ನ ದೃಷ್ಟಿ ಹಾಯಿಸಿದ ತಕ್ಷಣ ಸೂರ್ಯನ ಪ್ರಕಾಶ ಮಂಕಾಯಿತು. ನಂತರ ಶಿವನ ಮಧ್ಯಸ್ಥಿಕೆಯಿಂದ ಸೂರ್ಯನು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸಿದನು. ಶನಿ ತಂದೆಯನ್ನು ಕ್ಷಮಿಸಿದನು. ಆ ದಿನದಿಂದ ಶನಿದೇವನು ನ್ಯಾಯದೇವನಾಗಿ ಕರ್ಮಫಲದಾತನಾಗಿ ಪೂಜಿಸಲ್ಪಡುತ್ತಾನೆ. ವೈಶಾಖ ಬಹುಳ ಅಮಾವಾಸ್ಯೆ ಎಂದು ಶನಿ ಜಯಂತಿ ಆಚರಿಸಲಾಗುತ್ತದೆ. ಈ ದಿನ ಶನೈಶ್ಚರನ ಅನುಗ್ರಹ ದೊರಕಿದರೆ ಜೀವನದ ಎಲ್ಲ ಕಷ್ಟಗಳು ತೀರುಬಿಡುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಅಂತಹ ಶನೈಶ್ಚರನು ತಾನು ತಾನೇ ಬೇಡಿ ಕಟ್ಟಿಸಿಕೊಂಡ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ದೂಲಪಲ್ಲಿ ಗ್ರಾಮದ ಚೌಡಾಚಾರಿ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಅದೇ ಸಮಯದಲ್ಲಿ ತುಮಕೂರು ಜಿಲ್ಲೆಯ ಮುನಿಯಮ್ಮ ಎನ್ನುವ ಮಹಿಳೆಯು ಅಲ್ಲಿಯೇ ಉದ್ಯೋಗ ಪಡೆದಳು. ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ದಾಂಪತ್ಯ ಜೀವನಕ್ಕೆ ಬಂದರು. ಆದರೆ ಮಿಲಿಟರಿಯಲ್ಲಿ ಇರಲು ಇಷ್ಟವಿಲ್ಲದೆ ಒಂದು ದಿನ ಶಿಬಿರದ ವಾಹನದಿಂದ ತಪ್ಪಿಸಿಕೊಂಡರು. ಆ ರೀತಿಯಾಗಿ ಬದುಕುತ್ತಿದ್ದಾಗ ಒಂದು ದಿನ ಮುನಿಯಮ್ಮನ ಕನಸಿನಲ್ಲಿ ಒಂದು ದಿವ್ಯ ಪ್ರಕಾಶ ಕಾಣಿಸಿಕೊಂಡು, ಓ ಮುನಿಯಮ್ಮ, ನಾನು ಶನೈಶ್ಚರನು, ನನ್ನ ದೇವಸ್ಥಾನವನ್ನು ನಿರ್ಮಿಸು ಎಂದು ಆಜ್ಞಾಪಿಸಿದನು. ಶನಿದೇವನು ತೋರಿಸಿದ ಸ್ಥಳವನ್ನು ಹುಡುಕುತ್ತಾ ಕೊನೆಗೆ ಅನಂತಪುರಂ ಗೇಟ್ ಬಳಿ ಆ ಪವಿತ್ರ ಸ್ಥಳವನ್ನು ಕಂಡುಹಿಡಿದರು. ಒಬ್ಬ ಸಾಧುವಿನ ಸೂಚನೆಯಂತೆ ಹಾವು ನೃತ್ಯ ಮಾಡಿದ ಸ್ಥಳವೇ ದೇವಾಲಯಕ್ಕೆ ಆರಿಸಿದರು. ಮಾಣಿಕ್ಯಂ ಎಂಬ ವ್ಯಕ್ತಿ ಭೂಮಿಯನ್ನು ದಾನವಾಗಿ ಕೊಟ್ಟನು. ಮುನಿಯಮ್ಮ ತನ್ನ ಆಸ್ತಿಗಳನ್ನು ಮಾರಾಟ ಮಾಡಿ ಅದ್ಭುತವಾದ ದೇವಾಲಯವನ್ನು ಕಟ್ಟಿದಳು. 1975ರಲ್ಲಿ ಪ್ರತಿಷ್ಠಾ ಕುಂಭಾಭಿಷೇಕ ಮಹೋತ್ಸವವು ಭವ್ಯವಾಗಿ ನೆರವೇರಿತು. ಅಂದಿನಿಂದ ಇಂದಿವರೆಗೆ ದೇವಾಲಯವು ದಿನದಿನವೂ ಅಭಿವೃದ್ಧಿ ಹೊಂದಿ ಕಾಂತರಾಜ ಸರ್ಕಲ್ ಪವಿತ್ರ ತೀರ್ಥಕ್ಷೇತ್ರವಾಗಿ ಬೆಳಗುತ್ತಿದೆ. ಪ್ರತಿ ಶನಿವಾರ ಸಾವಿರಾರು ಭಕ್ತರು ಬಂದು ಸ್ವಾಮಿಯ ಆಶೀರ್ವಾದ ಪಡೆಯುತ್ತಾರೆ. ಪ್ರತಿ ಶನಿವಾರ ಮುಂಜಾನೆ ದೇವಾಲಯದ ಗರ್ಭಗುಡಿಯಲ್ಲಿ ಮಂಗಳಮಯ ವಾತಾವರಣ ತುಂಬಿರುತ್ತದೆ. ದೇವಾಲಯದ ಬಾಗಿಲು ತೆರೆಯುತ್ತಿದ್ದಂತೆ ಗಂಟೆಗಳ ನಾದ, ಮಂತ್ರೋಚ್ಚಾರಣೆ, ಧೂಪದ ಪರಿಮಳದಿಂದ ಆ ಸ್ಥಳವು ಪರಮ ಪವಿತ್ರವಾಗುತ್ತದೆ. ಭಕ್ತರು ತಲ್ಲೀನರಾಗಿ ಕುಳಿತು ಗರ್ಭಗುಡಿಯಲ್ಲಿ ಅಲಂಕಾರಗೊಂಡಿರುವ ಶನೈಶ್ಚರ ಸ್ವಾಮಿಯನ್ನು ನೋಡುವಾಗ ಅವರ ಹೃದಯ ಭಕ್ತಿಯಿಂದ ಮಿಡಿಯುತ್ತದೆ. ಆ ಕ್ಷಣದಲ್ಲಿ ಶಾಸ್ತ್ರೋಕ್ತವಾಗಿ ಅಭಿಷೇಕ ಪ್ರಾರಂಭವಾಗುತ್ತದೆ. ಮೊದಲು ಹಾಲು, ಮೊಸರು, ತುಪ್ಪ, ಜೀನು, ಸಕ್ಕರೆಗಳಾದ ಪಂಚಾಮೃತಾಭಿಷೇಕ ನಡೆಯುತ್ತದೆ. ಪಂಚಾಮೃತದ ಧಾರೆಗಳು ಸ್ವಾಮಿಯ ವಿಗ್ರಹ ಮೇಲೆ ಹರಿಯುತ್ತಿದ್ದಂತೆ ಪ್ರತಿ ಭಕ್ತನಿಗೂ ಅದು ಆಧ್ಯಾತ್ಮಿಕ ಅನುಭವವಾಗಿ ತೋರುತ್ತದೆ. ಮನಸ್ಸಿನಲ್ಲಿದ್ದ ಕಲ್ಮಶಗಳು ದೂರಾಗಿ ಹೃದಯದಲ್ಲಿ ಶಾಂತಿ ತುಂಬುತ್ತದೆ. ನಂತರ ಹಣ್ಣುಗಳ ರಸ, ತೆಂಗಿನ ನೀರಿನಿಂದ ಅಭಿಷೇಕ ನಡೆಯುತ್ತದೆ. ಆ ಕ್ಷಣದಲ್ಲಿ ವಿಗ್ರಹವು ತೇಜೋಮಯವಾಗಿ ಹೊಳೆಯುತ್ತದೆ. ಅದನ್ನು ನೋಡುವ ಭಕ್ತರ ಹೃದಯಗಳಲ್ಲಿ ಆನಂದವು ತುಂಬಿ ಹರಿಯುತ್ತದೆ. ಅದಾದ ಮೇಲೆ ಚಂದನ, ಅರಿಸಿನ, ಕುಂಕುಮ, ವಿಭೂತಿ ಮುಂತಾದ ಮಂಗಳ ದ್ರವ್ಯಗಳಿಂದ ಅಭಿಷೇಕ ನಡೆಯುತ್ತದೆ. ವೇದ ಮಂತ್ರೋಚ್ಚಾರಣೆಗಳು ಗರ್ಭಗುಡಿಯಲ್ಲಿ ಮಾರ್ಮಿರಿಸುತ್ತವೆ. ಆ ಧ್ವನಿಗಳು ಭಕ್ತರ ಮನಸ್ಸನ್ನು ಭಕ್ತಿಯಿಂದ ತುಂಬಿಸುತ್ತವೆ. ओम दरिद्रावण्णो वामदेवो दृष्टवो दरिस्तवने
ಕೊನೆಗೆ ಶನಿದೇವರಿಗೆ ಇಷ್ಟವಾದ ತೈಲಾಭಿಷೇಕ ನಡೆಯುತ್ತದೆ. ಎಣ್ಣಿನಿಂದ ಮಾಡುವ ಈ ಅಭಿಷೇಕವು ಶನಿದೋಷಗಳನ್ನು ನಿವಾರಿಸಿ ಶಾಂತಿ ಮತ್ತು ಸೌಭಾಗ್ಯವನ್ನು ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಸ್ವಾಮಿಯ ಕಪ್ಪು ದಿವ್ಯ ರೂಪ ತೈಲಾಭಿಷೇಕದಿಂದ ಇನ್ನಷ್ಟು ಮಹಿಮೆಯಿಂದ ಮೆರೆದಾಗ ಭಕ್ತರು ಹೃದಯಪೂರ್ವಕ ನಮಸ್ಕಾರ ಮಾಡುತ್ತಾರೆ. ಸ್ವಾಮಿಯನ್ನು ಪರಿಮಳಮಯ ಹೂಮಾಲೆಗಳಿಂದ ಅಲಂಕರಿಸಿ ಸರ್ವಾಂಗ ಸುಂದರವಾಗಿ ಕಣ್ತುಂಬಿಕೊಳ್ಳುತ್ತಾರೆ. ಅಷ್ಟೋತ್ತರ ಪುಷ್ಪಾರ್ಚನೆ ಸಲ್ಲಿಸಿ ಧೂಪ ದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿ ನಡೆಯುತ್ತದೆ. ಆ ಪವಿತ್ರ ಕ್ಷಣದಲ್ಲಿ ಗರ್ಭಗುಡಿಯೇ ದೇವಲೋಕದಂತೆ ಪ್ರಕಾಶಿಸುತ್ತದೆ. ಭಕ್ತರು ಆನಂದಭರಿತರಾಗಿ ಸರತಿಯಾಗಿ ಬಂದು ಸ್ವಾಮಿಯ ದರ್ಶನ ಪಡೆದು ತಮ್ಮ ತಮ್ಮ ಮನೋವಾಂಛೆಗಳನ್ನು ಸಲ್ಲಿಸುತ್ತಾರೆ. ಈ ಶನೈಶ್ಚರ ಮಹೋತ್ಸವದಲ್ಲಿ ಪ್ರತಿಯೊಬ್ಬರ ಹೃದಯವು ಭಕ್ತಿ, ಶಾಂತಿ ಮತ್ತು ಆನಂದದಿಂದ ತುಂಬುತ್ತದೆ. ಇದೇ ಶನೈಶ್ಚರ ಸ್ವಾಮಿಯ ದಿವ್ಯ ಕಥೆ ಮತ್ತು ದೇವಾಲಯದ ವೈಭವ.